ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾನು ನಿಮ್ಮನ್ನು ಒಂದು ಅದ್ಭುತ ಪ್ರವಾಸಕ್ಕೆ ಕರೆದೊಯ್ಯಲು ಬಯಸುತ್ತೇನೆ. ಈ ಪ್ರವಾಸದ ಗಮ್ಯಸ್ಥಾನ ಅಂಟಾರ್ಟಿಕಾದ ಹಿಮಾವೃತ ಸಾಗರಗಳು. ಅಲ್ಲಿ ನಮ್ಮ ಗ್ರಹದ ಹವಾಮಾನವನ್ನು ರಕ್ಷಿಸುವ ಒಂದು ಸೂಕ್ಷ್ಮ ಹೀರೋ ಇದೆ. ಅದರ ಹೆಸರು ಕ್ರೀಲ್. ಹೌದು, ಕ್ರೀಲ್. ಇದು ಏನು, ಎಲ್ಲಿದೆ, ಹೇಗೆ ಇಡೀ ಭೂಮಿಯನ್ನು ರಕ್ಷಿಸುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಕ್ರೀಲ್ಗಳು ಅರೇಗುಳ್ಳಿ ಗಾತ್ರದ ಸಣ್ಣ ಜಲಚರಗಳು. ಅಂಟಾರ್ಟಿಕಾದ ಬರ್ಫ್ ತುಂಬಿದ ನೀರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಯುತ್ತವೆ. ಅವುಗಳು ಸಾಗರದ ಚೆನ್ನಾಗಿ ಹುಡುಕದ ಸೂಪರ್ ಸ್ಟಾರ್ಸ್. ಹೇಗೆಂದರೆ ತಿಮಿಂಗಲಗಳಿಂದ ಹಿಡಿದು ಪೆಂಗ್ವಿನ್ಗಳವರೆಗೆ ಪ್ರತಿ ಜೀವಿಯು ಅವುಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಇದು ಕೇವಲ ಆಹಾರ ಸರಪಳಿಯ ಕಥೆಯಲ್ಲ. ಕ್ರೀಲ್ಗಳು ನಮ್ಮ ವಾತಾವರಣದಿಂದ ಕಾರ್ಬನನ್ನು ಹೀರಿ ಸಾಗರದ ಅಳತೆಗೆ ಹೋಳು ಹಾಕುತ್ತವೆ. ಅವುಗಳ ಚಟುವಟಿಕೆ ಇಲ್ಲದಿದ್ದರೆ ಈಗಾಗಲೇ ಭೂಮಿಯ ತಾಪಮಾನ ಅತಿ ಹೆಚ್ಚಾಗುತ್ತಿತ್ತು. ಕ್ರೀಲ್ಗಳು ದಿನವಿಡೀ ಫೈಟೋಪ್ಲಾಂಕ್ಟನ್ ಅನ್ನು ತಿನ್ನುತ್ತವೆ. ಈ ಸೂಕ್ಷ್ಮ ಸಸ್ಯಗಳು CO2 ಅನ್ನು ಹೀರಿ ಸಾಗರಕ್ಕೆ ಆಮ್ಲಜನಕವನ್ನು ಬಿಡುತ್ತವೆ. ಆದರೆ ಇಲ್ಲಿ ಮ್ಯಾಜಿಕ್ ಪ್ರಾರಂಭವಾಗುತ್ತದೆ. ಕ್ರೀಲ್ಗಳು ತಿನ್ನುವ ಪ್ರತಿ ಫೈಟೋಪ್ಲಾಂಕ್ಟನ್ ಸಹಿತ ಅವುಗಳ ಮಲ ಮತ್ತು ಮೊಟ್ಟೆಗಳು ಸಾಗರದ ತಳಕ್ಕೆ ಮುಳುಗುತ್ತವೆ. ಇದರೊಂದಿಗೆ CO2 ಸಹ ಶತಮಾನಗಳವರೆಗೆ ಸಾಗರದಲ್ಲಿಯೇ ಸೆರೆಯಾಗುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆ, ಕ್ರೀಲ್ಗಳು ಪ್ರತಿ ವರ್ಷ 23 ದಶಲಕ್ಷ ಕಾರುಗಳನ್ನು ಹೀರುತ್ತವೆ. ಇದು 35 ಕೋಟಿ ಕಾರುಗಳ ಹೊಗೆಯನ್ನು ನಿಷ್ಕ್ರಿಯಗೊಳಿಸುವಷ್ಟು. ಆದರೆ ಈ ಸಣ್ಣ ವೀರರ ಮೇಲೆ ಮೋಡಗಳು ಕವಿದಿವೆ. ಹವಾಮಾನ ಬದಲಾವಣೆಯಿಂದಾಗಿ ಸಾಗರಗಳು ಬೆಚ್ಚಗಾಗುತ್ತಿವೆ. ಕ್ರೀಲ್ಗಳು ಬದುಕಲು ಬೇಕಾದ ಬರ್ಫ್ ಕರಗುತ್ತಿದೆ. ಇನ್ನೊಂದು ಬೆದರಿಕೆ, ಮಾನವನ ಮೆಚ್ಚಬೇಟೆ. ಕ್ರೀಲ್ಗಳು ಆಮೆಗೂಸು ಆಹಾರ ಮತ್ತು ಔಷಧಿಗಳಿಗಾಗಿ ಬೃಹತ್ ಪ್ರಮಾಣದಲ್ಲಿ ಹಿಡಿಯಲಾಗುತ್ತಿದೆ. ಪ್ರಕೃತಿಯ ಸಮತೋಲನಕ್ಕೆ ಇದು ಗಂಭೀರ ಪರಿಣಾಮ ಬೀರುತ್ತಿದೆ. ಯೋಚಿಸಿ, ಕ್ರೀಲ್ ಇಲ್ಲದ ಸಾಗರವೆಂದರೆ ತಿಮಿಂಗಲಗಳು, ಸೀಲ್ಗಳು, ಪಕ್ಷಿಗಳು ಎಲ್ಲವೂ ಅಳಿವು. ನಾವೆಲ್ಲರೂ ಕ್ರೀಲ್ಗಳನ್ನು ರಕ್ಷಿಸಲು ಸಹಾಯ ಮಾಡಬಹುದು. ಹೇಗೆಂದರೆ ಸಾಗರ ಸ್ನೇಹಿ ಉತ್ಪನ್ನಗಳನ್ನು ಖರೀದಿಸಿ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಸುಸ್ಥಿರ ಮೀನುಗಾರಿಕೆಗೆ ಬೆಂಬಲ ನೀಡಿ ಮತ್ತು ಅತ್ಯಂತ ಮುಖ್ಯವಾಗಿ ಈ ಸಣ್ಣ ವೀರರ ಕಥೆಯನ್ನು ಹಂಚಿ ನಿಮ್ಮ ಮಕ್ಕಳಿಗೆ, ಸ್ನೇಹಿತರಿಗೆ. ಪ್ರತಿಯೊಬ್ಬರು ತಮ್ಮ ಭಾಗವನ್ನು ಮಾಡಿದರೆ ಕ್ರೀಲ್ಗಳು ತಮ್ಮ ಯುದ್ಧವನ್ನು ಗೆಲ್ಲುತ್ತವೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಪ್ರತಿ ಜೀವಿಯು ಒಂದು ಫಜಲ್ ತುಂಡು. ಕ್ರೀಲ್ನಂತಹ ಸೂಕ್ಷ್ಮ ಜೀವಿಗಳು ಕೂಡ ನಮ್ಮ ಭೂಮಿಯನ್ನು ಉಳಿಸುವಲ್ಲಿ ಮಹತ್ವದ್ದು. ಅವುಗಳಿಗೆ ನಾವು ಕೃತಜ್ಞರಾಗೋಣ. ಅವುಗಳ ಸ್ವರಕ್ಕೆ ನಾವು ಸ್ಪೀಕರ್ ಆಗೋಣ. ಒಟ್ಟಾಗಿ ಕೆಲಸ ಮಾಡೋಣ. ಏಕೆಂದರೆ ಸಾಗರದ ಸಣ್ಣ ವೀರರು ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ಇನ್ನು ನಾವು ಅವುಗಳನ್ನು ರಕ್ಷಿಸುವ ಸಮಯ ಬಂದಿದೆ.